ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳಲ್ಲಿ ಕೆಐಎಡಿಬಿ ಮೂಲಕ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು, ರೈತ ಸಂಘಟನೆಗಳು ಹಾಗೂ ವಿವಿಧ ಮುಖಂಡರು ಪರ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತೀವ್ರ ಸ್ವರೂಪ ಪಡೆದಿದ್ದು, ರಾಜಕೀಯ ಹಸ್ತಕ್ಷೇಪ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಸಾಮೂಹಿಕ ನಾಯಕತ್ವದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ ಮಾತನಾಡಿ, ಸರ್ಕಾರಿ ಜಮೀನು ಮತ್ತು ಸರ್ಕಾರಕ್ಕೆ ಜಮೀನು ನೀಡಲು ಒಪ್ಪಿರುವ ರೈತರ ಭೂಮಿಯನ್ನು ಒಟ್ಟುಗೂಡಿಸಿದರೆ ಸುಮಾರು 2200 ಎಕರೆ ಭೂಮಿ ಲಭ್ಯವಿದೆ. ಅನಗತ್ಯ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ ಸರ್ಕಾರ ತಕ್ಷಣ ಕೆಐಎಡಿಬಿ ಸ್ಥಾಪನೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಉದ್ಯೋಗದ ಕೊರತೆಯಿಂದ ಸ್ಥಳೀಯ ಯುವತಿಯರು ದೊಡ್ಡಬಳ್ಳಾಪುರ, ನರಸಾಪುರ ಸೇರಿದಂತೆ ಹೊರ ಪ್ರದೇಶಗಳಿಗೆ ತೆರಳುತ್ತಿರುವುದನ್ನು ಉಲ್ಲೇಖಿಸಿದ ಅವರು, ಸ್ಥಳೀಯವಾಗಿ ಕೈಗಾರಿಕೆಗಳು ಸ್ಥಾಪನೆಯಾದರೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ. ಇದರಿಂದ ಗ್ರಾಮೀಣ ಯುವಕರಿಗೆ ಸಾಮಾಜಿಕ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ರಾಮಂಜನಪ್ಪ ಮಾತನಾಡಿ, ಕಳೆದ 1 ತಿಂಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರು 2 ಬಣಗಳು ಪ್ರತ್ಯಕ್ಷಿತವಾಗಿ ಮತ್ತು ಜಾತ್ಯತೀತವಾಗಿ ಹೋರಾಟ ನಡೆಸುತ್ತಿವೆ. ಆದರೆ ಇತ್ತೀಚೆಗೆ ರಾಜಕೀಯ ಮುಖಂಡರು ಮಧ್ಯಪ್ರವೇಶಿಸಿ ಹೋರಾಟದ ದಿಕ್ಕು ತಿರುಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೆಲ ರಾಜಕೀಯ ನಾಯಕರು ಒಂದೇ ಬಣದ ರೈತರನ್ನು ಭೇಟಿ ಮಾಡಿ ಮತ್ತೊಂದು ಬಣವನ್ನು ಕಡೆಗಣಿಸಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಅವರು ಅಂಕಿಅಂಶಗಳನ್ನು ಉಲ್ಲೇಖಿಸಿ, ಒಟ್ಟು 2823 ಎಕರೆ ಪ್ರದೇಶದಲ್ಲಿ 490 ಎಕರೆ ನೀರಾವರಿ ಭೂಮಿಯನ್ನು ಈಗಾಗಲೇ ಕೈಬಿಡಲಾಗಿದೆ. ಉಳಿದ ಭೂಮಿಯಲ್ಲಿ ಬಹುಪಾಲು ಸರ್ಕಾರಿ ಮತ್ತು ಕಂಪನಿಯ ನಿಯಂತ್ರಣದಲ್ಲಿದ್ದು, ರೈತರಿಂದ ಬೇಕಾಗಿರುವುದು ಸುಮಾರು 540 ಎಕರೆ ಮಾತ್ರ. ಹಾಗಿದ್ದರೆ 850 ರೈತರ ವಿಚಾರ ಎತ್ತಲಾಗುತ್ತಿರುವುದು ಹೇಗೆ ಎಂಬ ಪ್ರಶ್ನೆಯನ್ನು ಎತ್ತಿದರು. ಅಭಿಪ್ರಾಯ ಸಂಗ್ರಹ ಪ್ರಕ್ರಿಯೆಯಲ್ಲಿಯೂ ಗೊಂದಲಗಳಿವೆ ಎಂದು ಅವರು ಹೇಳಿದರು. ಒಂದು ಹಂತದಲ್ಲಿ 36% ರೈತರು ಭೂಮಿ ನೀಡಲು ಒಪ್ಪಿದ್ದರೆ 76% ಒಪ್ಪಿಗೆ ಬಂದಿದೆ ಎಂದು ಹೇಳಲಾಗುತ್ತಿರುವುದು ವೈಷಮ್ಯಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಕೃಷಿ ಮತ್ತು ಕೈಗಾರಿಕೆ ಎರಡೂ ಅಗತ್ಯವಾಗಿದ್ದು ಫಲವತ್ತಾದ ನೀರಾವರಿ ಜಮೀನು ಉಳಿಯಬೇಕು ಎಂದು ಸ್ಪಷ್ಟಪಡಿಸಿದರು. ಹೋರಾಟದ ಫಲವಾಗಿ 490 ಎಕರೆ ನೀರಾವರಿ ಪ್ರದೇಶವನ್ನು ಉಳಿಸಲು ಸಾಧ್ಯವಾಗಿದೆ. ಆದರೆ ಕೆಲವು ರಾಜಕೀಯ ನಾಯಕರು ಏಕಪಕ್ಷೀಯ ಹೇಳಿಕೆಗಳ ಮೂಲಕ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಿರ್ಮಲಾನಂದ ಸ್ವಾಮೀಜಿಗಳ ಹೆಸರನ್ನು ರಾಜಕೀಯವಾಗಿ ಬಳಸುತ್ತಿರುವುದನ್ನು ಅವರು ಖಂಡಿಸಿದರು. 30 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸದಿರುವುದು ದುರಂತ ಎಂದು ಟೀಕಿಸಿದರು. ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದ್ದು, ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಹೋರಾಟ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸುಬ್ರಹ್ಮಣ್ಯ ಕದ್ರೇಗೌಡ, ಕೆಐಎಡಿಬಿ ಹೋರಾಟ ಸಮಿತಿ ಸದಸ್ಯರಾದ ಬಸವಪಟ್ಟಣದ ಪ್ರಭುಗೌಡ, ನಾಗರಾಜ್, ಕನಕಪ್ಪ, ವಾಸುದೇವಮೂರ್ತಿ, ಪ್ರಮೋದ್, ಜಂಗಮಕೋಟೆ ಜೆಸಿ ಮಂಜಣ್ಣ, ನಾರಾಯಣಸ್ವಾಮಿ, ಎಣ್ಣಂಗೂರಿನ ಈರಪ್ಪ, ಮಧು, ಗಂಗಾಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಯಾವುದೇ ಪಕ್ಷದ ಒಂದು ಹೋರಾಟ ಅಲ್ಲ, ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೀವಿ, ಜಾತ್ಯತೀತವಾಗಿ ಹೋರಾಟ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಇನ್ನೊಂದು ರೈತ ಬಣದ ಪರವಾಗಿ ಸಂಸದರು, ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದರ ಕೆ ಸುಧಾಕರಣ್ಣವರು, ಸಿಕಲ್ ರಾಮಚಂದ್ರನವರು, ರಾಜಣ್ಣನವರು, ಯಲುವಳ್ಳಿ ರಮೇಶ್ ಅವರು ಇನ್ನೊಂದು ಭಾಗದಲ್ಲಿ ಹೋಗಿ ಅವರ ಅಹವಾಲನ್ನು ಕೇಳಿದ್ರು. ಅವರಿಗೆ ನಾವ್ಯಾರು ರೈತರನ್ನು ಕಂಡಿಲ್ಲ, ಇನ್ನೊಂದು ಬಣ ಇರ್ತಕ್ಕಂಥವ್ರು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವ್ರು ಮಾತ್ರ ಅಂತಕ್ಕಂಥದ್ದು ಅನಿಸುತ್ತೆ. ಹೋದಂಥವ್ರು ನೀವು ಕೆಡಿಬಿ ಪರ ಆಗಲಿ ವಿರೋಧ ಆಗಲಿ ಅಲ್ಲಿರ್ತಕ್ಕಂಥ ರೈತರ ಬಗ್ಗೆ ಮಾತ್ರ ಮಾತನಾಡೋದಕ್ಕಾಗಿತ್ತು. ನೀವು ರೈತರದ್ದು ಬಿಟ್ಟು ರಾಜಕೀಯ ವಿಚಾರ ಅಲ್ಲಿ ಮಾತಾಡಿದ್ದೀರಾ, ಅದು ರಾಜಕೀಯ ವೇದಿಕೆ ಅಲ್ಲ. ಈ ಒಂದು ವಿಚಾರವಾಗಿ ಸಂಸದರು ಏನು ಶಾಸಕರನ್ನ ಮತ್ತೊಬ್ಬರನ್ನ ಸಚಿವರನ್ನ ಏನು ದೊಂಬಲು ಸ್ವಲ್ಪ ಹೋತಾರೋ ಅನ್ನಂತ ಒಂದು ವಿಚಾರ. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines.
Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಅದಕ್ಕೆ ಶಾಸಕರು ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಪ್ರತಿಕ್ರಿಯೆ ಕೊಟ್ಟಿರೋದಕ್ಕೆ ಪಾಪ ಚಿಕ್ಕಬಳ್ಳಾಪುರದ ಯಾರೋ ಒಬ್ಬ ರೈತ ಮುಖಂಡ ಮತ್ತು ಬಿಜೆಪಿ ಮುಖಂಡನ ಕೃಷ್ಣಮೂರ್ತಿ, ಮರಳುಕೋಟೆ ಕೃಷ್ಣಮೂರ್ತಿ ಅವರೇ, ತಾವು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ನಿಮಗೆ ಈ ಭಾಗದ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಜಮೀನಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಇವೇನು 850 ಜನ ರೈತರು ನಮ್ಮ ಪರ ಇದ್ದಾರೆ, ಅದಕ್ಕೆ ಶಾಸಕರಾಗಿ ಅವ್ರನ್ನ ಭೇಟಿ ಆಗಬೇಕಾಗಿತ್ತು, ಉಳಿಸ್ಕೊಳ್ತಕ್ಕಂಥ ಅರ್ಹತೆ ನಿಮಗಿಲ್ಲ ಅಂತ ಏನು ಮಾತಾಡಿದ್ದಾರೆ ಕೃಷ್ಣಮೂರ್ತಿ ಅವರು. ಕೃಷ್ಣಮೂರ್ತಿ ಅವರೇ, ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈ ಮಾಹಿತಿಯನ್ನು ತಗೊಂಡು ತಾವು ಬರ್ಬೋದು ಅಂತ ನಾನು ಅವ್ರಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ. 2823 ಎಕರೆಯಲ್ಲಿ 490 ಎಕರೆ ರೈತರ ಕೃಷಿ ನೀರಾವರಿ ಪ್ರದೇಶವನ್ನ ಶಾಸಕರು ಮತ್ತು ಸಚಿವರು ಸರ್ಕಾರ ಬಿಟ್ಟಿದೆ, ಫಲವತ್ತಾದ ನೀರಾವರಿ ಪ್ರದೇಶವನ್ನ. ಇನ್ನು ಬೇಕಿರ್ತಕ್ಕಂಥದ್ದು 2330 ಎಕರೆ. 2330 ಎಕರೆಯಲ್ಲಿ 1250 ಎಕರೆ ಸರ್ಕಾರಿ ಜಮೀನಿದೆ. ಬರ್ದಿಟ್ಕೊಳ್ಳಿ, ಬೇಕಾದ್ರೆ ನೀವು ಬಂದು ಪರಿಶೀಲನೆ ಮಾಡ್ಬೋದು ಅಂತ ನಾನು ಅವ್ರು ಹೇಳಿಕ್ಕೆ ಬಯಸ್ತೇನೆ. 525 ಎಕರೆ PSL ಕಂಪನಿದಿದೆ. ಅಲ್ಲೇನಾಯ್ತು, 1800 ಎಕರೆ ಆಯಿತು. 800 ಎಕರೆಯಲ್ಲಿ 300 ಎಕರೆ ಕೊಡ್ತಕ್ಕಂಥ ರೈತರು ರೆಡಿ ಇದ್ದಾರೆ. 2330ರಲ್ಲಿ 2150 ಎಕರೆ ಆಯ್ತು. ಸುಮ್ಮನೆ ಇನ್ನು 200 ಎಕರೆ ಬೇಕಾಗಿರ್ತಕ್ಕಂಥದ್ದು. ನೀವು ಹೇಳಿದ್ರೆ 850 ಜನ ರೈತರಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಬೇಕಾಗಿರ್ತಕ್ಕಂಥದ್ದು ರೈತರಿಂದ 555 ಎಕರೆ. 800 ರೈತರು ಎಲ್ಲಿಂದ ಬರ್ತಾರೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಮೊದಲನೇದಾಗಿ ಬೇಕಾಗಿರೋದು 540 ಎಕರೆ. 850 ಜನ ರೈತರು ಎಲ್ಲಿದ್ದಾರೆ ನಿಮ್ಮ ಹತ್ರ? ಇದನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅನುಗುಣವಾಗಿ ತಾವು ಮಾತಾಡಬೇಕಾಗುತ್ತೆ. ಈ ಕ್ಷೇತ್ರದ ಬಗ್ಗೆ ತಮಗೇನಾದ್ರೂ ಕಾಳಜಿ ಇದ್ರೆ ನೀವು ನಿಮ್ಮ ಏನು ಜೊತೆಯಲ್ಲಿದ್ದಾರೋ ಎಲ್ಲರೂ ಬಂದು ಒಮ್ಮೆ ಪರಿಶೀಲನೆ ಮಾಡಿ ಆ ರೈತರ ಕಷ್ಟ ಸುಖವನ್ನು ಕೇಳಿ. ಮೊದಲನೇದಾಗಿ ನಮ್ಮ ಶ್ರೀಕಾ ರಾಮಚಂದ್ರಣ್ಣ ಅವ್ರ ಮೇಲೆ ಭಾಳ ಅಭಿಮಾನ ಇತ್ತು. ಕೆ ಸುಧಾಕರ್ ಬಂದು ಮಾತಾಡಿದ್ರು, ಅವ್ರು ಪ್ರೆಸ್ ಮೀಟ್ ಮಾಡಿದ್ರು, ಇವ್ರು ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳ್ತೀರಿ. ನೀವು ಬಂದು ಅಲ್ಲಿ ಕೂತ್ಕೊಂತೀರಿ. ನೀವು ಯಾಕೆ ಆ ರೈತರ ಜಮೀನನ್ನ ವಶಪಡಿಸ್ಕೊಂಡು ಲೇಔಟ್ ಮಾಡ್ತಾ ಇದ್ದೀರಿ? ನಿಮ್ಗೆ ಅದೇ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಒಬ್ಬರ ಮನೆಗೆ ಒಂದು ಬೋರ್ ಹಾಕ್ಕೊಡ್ರಿ, ಅವ್ರ ಜಮೀನು ಅವ್ರಿಗೆ ಬಿಟ್ಕೊಡ್ರಿ. ಸುಮಾರು ಯಾವ ಎಷ್ಟು ಅದು ಬೀರ್ಗಾನಹಳ್ಳಿ 60 ಎಕರೆ 70 ಎಕರೆ ಮಾಡಿದ್ರು. ಅದೇನು ಆಕಾಶದ ಭೂಮಿ ಉಳಿದಿದೆಯಾ? ಅದು ರೈತರ ಭೂಮಿ ತಾನೆ. ನಿಮ್ಗೆ ರೈತರ ಕಡಿಗಾರಿದ್ರೆ ಆ ಜಮೀನು ವಾಪಸ್ ಕೊಡ್ರಿ, ಆವಾಗ ನಿಮ್ಮ ಹೊರ್ತೀವಿ. ಏನು ನೀವು ಕೈಗಾರಿಕೆ ಬಿಡಿಯಗಂಟ ನೀವು ಹೋರಾಟ ಮಾಡಲಂತೀರಿ. ನಮ್ಮ ಅಪ್ಪನ ಜಮೀನು ನಾವು ಕೊಡ್ತೀರಿ, ನಮ್ಮ ವಂಶಸ್ಥರಾಗಿದೆ, ನೀವು ಬಂದು ಕೂತ್ಕೊಳ್ಳಿ. ನೀವ್ಯಾಕೆ ಹೌದು ನಮ್ಮ ಜಮೀನು ಕೊಡೋದು? ನೀವ್ಯಾರು ಹೌದು? ರಾಜಣ್ಣ ಏನು ರಾಜಣ್ಣ 28 ಟೆಂಟ್ ಆಗಿಬಿಟ್ಟಿದ್ದಾನ? ಇಲ್ಲೇನಾದ್ರು ಬೇನಾಮಸ್ ಇರ್ಬೇಕು. ಮೋಸ್ಟ್ ರಾಜಣ್ಣ MLA 5 ವರ್ಷ ಇದ್ದಾಗ ಬೇನಾಮಸ್ ಮಾಡಿರ್ಬೇಕು ಯಾರ ಹೆಸರಲ್ಲಿ. ಇಲ್ಲ ಅವ್ರೇನ ಕೊಡೋದಂತಿದ್ದಾಗ ಏನ್ ಹಗಲು ರಾತ್ರಿ ಅನ್ನೋದು ಬೆಂಗಳೂರು ಬರೋದು. ಅಭಿಪ್ರಾಯ ಸಂಘಟನೆ ನಡುಕ ಗ್ರಾಮದಲ್ಲಿ ಅಭಿಪ್ರಾಯ ಸಂಘ. ನಿಮ್ಗೇನ್ ಕೆಲಸ ಅಲ್ಲಿ? ನಿಮ್ಗೆ ಯಾಕೆ ಕೆಲಸ ರಾಜಣ್ಣ? ಈ ಕಡೆ ಶಾಸಕರ ಮೇಲೆ ಅವಿಶ್ವಾಸ ಐತೆ, ಅವಿಶ್ವಾಸ ಬಂತ, ಇದು ಒಳ್ಳೆ ಹೆಸರು ಬಂತ ಅವ್ರ ಮೇಲೆ. ಸುಧಾಕರ್ BJP ಅಲ್ಲ ನೀವು, ಉಸ್ತುವಾರಿ ಮೇಲೆ ಕೋಪಕ್ಕ ಇದು ಕೆಲ್ಸ ಹಾಕ್ಬೇಕು ಅನ್ನೋದು. ನಾವು ಜಾಸ್ತಿ ಸ್ವಲ್ಪ ಹೇಳ್ಬಿಡ್ತೇವೆ ಅಷ್ಟೇ. ಕೆ ಸುಧಾಕರ್ ನೋಡು 2024ರಲ್ಲಿ ಚಂದ್ರಾಯಪಟ್ಟಣದಲ್ಲಿ ನಿಮ್ಮನ್ನ ಧಿಕ್ಕಾರ ಹೋಗಿದ್ರು. ಏನಕ್ಕ? ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಅಂತ 70 ಕ್ರಿಮಿನಲ್ ಕೇಸ್ ಹಾಕ್ಸಿದ್ರು. ಜೈಲ್ ಕಟ್ಟಿದ್ರಿ. ನೈತಿಕತೆ ಐತಲ್ರಿ ಸುಧಾಕರಣ ನಿಮ್ಗ? ಇಲ್ಲಿ ನೋಡ್ರಿ, ರೈತರನ್ನ ಉಳಿಸ್ತೀನಿ ಅಂತ ಹೇಳ್ತೀರಿ, ಮಣ್ಣು ಹಾಕ್ಬಿಡ್ತೀರಿ ಅಂತ ಹೇಳ್ತೀರಿ. ಯಾಕೆ ನೀವು ಈ ತರ ಮಾತಾಡ್ತೀರಿ? ನೀವು ದಯವಿಟ್ಟು ಅಲ್ಲಿ ರೈತರಲ್ಲ, ಇಲ್ಲಿ ರೈತರು. ಯಾಕಂದ್ರೆ MC ಸುಧಾಕರ್ ಕಂಡ್ರೆ ನಿಮ್ಗಾಗಲ್ಲ, ರವೀಣ್ ಕಂಡ್ರೆ ನಿಮ್ಗಾಗಲ್ಲ. ನಿಮ್ಮೊಂದು ರಾಜಕೀಯ ಮಾಡಕ್ ಬರ್ತೀರಿ. ಯಾಕೆಂದ್ರೆ 20 ಅಡಿ 30 ಅಡಿ ಇಡ್ಸಿ ನಾವು ರೈತರೆಲ್ಲ ಕಾಣ್ತಾ ಇದ್ದೀವಿ. ಸುಧಾಕರಣ ನೀವು ರಾಜಕೀಯ ಬೇಳೆ ಬೇಸ ಎಲ್ಲಂದೂ ವಿಶ್ವನಾಥನೂ ಅಪೋಸಿಟ್ ಮಾಡಿದ್ರು, ರವೀಣ್ಣು ಅಪೋಸಿಟ್. ಇಲ್ಲಿ ಒಂದು ನಿಮಿಷದಲ್ಲಿ ನೀವು ಬೇರೆ ಏನೋ ರಾಜಕೀಯ ಮಾಡಬೇಡಿ. ನೀವು ದಯವಿಟ್ಟು ನಮ್ಮ ರೈತರ ಬಗ್ಗೆ ನಮ್ಮ ತಾಲೂಕು ನೀವು ತಲೆ ಹಾಕಬೇಕಿಲ್ಲ. ನಿಮ್ದೇನಿದ್ರು ಚಿಕ್ಕಬಳ್ಳಾಪುರ ಆ ಕ್ಷೇತ್ರ ನೋಡಿದ್ರೆ ಅಷ್ಟೇ. ನಮ್ಮ ಕ್ಷೇತ್ರ ಮಲ್ಲೇಶ್ ಬಾಬು ನೋಡ್ಕೊಂತಾರೆ, MC ಅವ್ರು ನೋಡ್ಕೊಂತಾರೆ,
MLA ಸಾಹೇಬ್ ನೋಡಿದಂತಾರೆ. ಇಷ್ಟು ಹೇಳ್ಬೋದು ನಿಮ್ಗೆ. ಇನ್ನು ಬರ್ಕೊಂಡೆ ಕೃಷ್ಣಮೂರ್ತಿ ಅಣ್ಣವರು ನಮ್ಮ ತಾಲೂಕು ಅಳಿಯೋದು ದಯವಿಟ್ಟು ನಿಮ್ ತಪ್ಪು ಸಂದೇಶ ಕೊಟ್ಟವ್ರೆ ಎಲ್ಲರೂ 800 ಅಂತ ಆ ಮಾಹಿತಿ ತೊಡಸ್ಕೊಂಡು ಮತ್ತೆ ಕರೆಕ್ಟ್ ಆಗಿರುವಾಗ ನಿಮ್ಗೆ ಹೇಳಬೇಕು. ನಮ್ಮ ಇಡೀ ಜಮಖಂಡಿ ಹೋಬಳಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ರೈತರ ಹೋರಾಟದ ಫಲವಾಗಿ ಇವತ್ತು ನಮ್ಮ ಶಾಸಕರು ಸಚಿವರು ಇವತ್ತು 490 ಎಕರೆ ಇವತ್ತು ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಇವತ್ತೇನು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರಣ್ಣ ಆಗಿರ್ಬೋದು, ನಮ್ಮ BJP ಜಿಲ್ಲಾಧ್ಯಕ್ಷರಾಗಿರ್ಬೋದು ರಾಮಚಂದ್ರಗೌಡಣ್ಣ ಆಗಿರ್ಬೋದು, ಮತ್ತು ಯಾರೇ ಜನಪ್ರತಿನಿಧಿಯಾಗಿ ಏನು ಇವತ್ತು ಏಕಪಕ್ಷೀಯವಾಗಿ ಬಂದು ಒಂದು ಕಡೆ ವಾದವನ್ನು ಆಲಿಸಿ ಅಲ್ಲಿ ಕೂತು ರಾಜಕೀಯ ಬೆಂಕಿಯನ್ನು ಇಟ್ಟು ಹೋಗ್ತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಕೂಡ ರೈತರ ಮೇಲೆ ಪ್ರೀತಿ ಇದ್ರೆ, ಮಮತೆ ಇದ್ರೆ ಇವತ್ತು 490 ಎಕರೆ ಶಾಸಕರು ಸಚಿವರು ಎಲ್ಲ ರೈತರ ಹೋರಾಟದ ಫಲವಾಗಿ ಬಿಟ್ಟಿದ್ದಾರೆ. ನೀವು ಸಾಧ್ಯ ಆದ ನೀರಾವರಿ ಪ್ರದೇಶವನ್ನು ಉಳಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಬರಬೇಡ ದಯವಿಟ್ಟು. ಯಾಕೆ ಇವತ್ತು ರೈತರ ಸೆಳೆಗೊಂಡು ಇವತ್ತು ಬಂದು ಬೆಂಕಿ ಇಟ್ಟು ಇವತ್ತು ಆ ಬೆಂಕಿಯನ್ನು ಆಗಾಗಲೇ ನಮ್ಮ ಸಹೋದರರು ಕೆಲವರು ಏನು ಇವತ್ತು ತಪ್ಪು ಸಂದೇಶವನ್ನು ನಿಮ್ಗೆ ಕೊಟ್ಟಿದ್ದಾರೆ. ಆ ತಪ್ಪು ಸಂದೇಶವನ್ನು ತಾವು ಪ್ರಸಾರ ಮಾಡ್ತಾ ತಾಲೂಕಿನೊಂದಿಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ರಿ. ಅದೇ ರೀತಿ ಇವತ್ತು ಏನು ನಮ್ಮ ಜಯಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಅವ್ರು ಇಡೀ ನಮ್ಮ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಸ್ವಾಮಿಗಳವರು. ಅವರ ಆಶೀರ್ವಾದ ಸದಾ ಮಣ್ಣಿನ ಮಕ್ಕಳ ಮೇಲೆ ಇರ್ತದೆ. ಇವತ್ತು ನಾವು ಕೂಡ ಅವರನ್ನು ಹೋಗಿ ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಆದರೆ ಇವರೇ ನಮ್ಮ ಸಹೋದರರು ಊರುಗಳಲ್ಲಿ ಸ್ವಾಮಿಗಳ ಹತ್ರ ಬಂದರೆ ಇಳಿಸಾಕ್ಬಿಡ್ತಾರೆ, ಸ್ವಾಮಿಗಳು ಕರೀತಾವ್ರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು. ಇವತ್ತಿನ ಈಗಾಗಲೇ ರಾಜಕೀಯ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ರಾಜಕೀಯವಾದ ಬೆಂಕಿ ಹೆಚ್ಚಿದ್ದೀರಿ. ಇನ್ನು ಸ್ವಾಮಿಗಳು ಇಡೀ ವಿಶ್ವಕ್ಕೆ ಸ್ವಾಮಿಗಳು ಅವರು. ಇವರ ಆಶೀರ್ವಾದ ಇಡೀ ಸಮಸ್ತ ರೈತ ಮೇಲೆ ಇದೆ. ಇವತ್ತು ಅವರು ಎಂಥ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದ ಏನು ಕಲ್ಮಶ ಇರುತ್ತೆ. ಆದರೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಪರಿಶುದ್ಧರು. ಅವ್ರ ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ ಯಾರಿಗೂ ಇಲ್ಲ. ಅಷ್ಟೊಂದು ಪ್ರೀತಿ ಇದೆ, ಅಷ್ಟೊಂದು ಕಾಳಜಿ ಇದೆ. ಹಾಗಾಗಿ ಇವತ್ತಂಥ ಒಂದು ಸ್ವಾಮೀಜಿಗಳ ಹತ್ರ ಇದು ಊರುಗಳಲ್ಲಿ ಏನು ಹೇಳೋದು, ನೀವು ಬಂದರೆ ಸ್ವಾಮಿ ಉಳಿಸಾಕ್ತಾರೆ ಬರ್ರಿ ಅಂತೇಳಿ ಹೆಣ್ಮಕ್ಳನ್ನ ನಮ್ಮ ಅಣ್ಣಂದಿನ ಬಸ್ಗಳು ಕರ್ಕೊಂಡು ಹೋಗೋದು, ಅಲ್ಲಿ ಬಿಡೋದು, ಅಲ್ಲಿ ಸೋಷಿಯಲ್ ಯೂಟ್ಯೂಬ್ ಮಾಡೋದು, ಮತ್ತೆ ಇವರು ಕೆಟ್ಟ ತರೋದಕ್ಕೆ ಮತ್ತೆ ಸ್ವಾಮಿಗಳನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸ್ವಾಮಿಗಳನ್ನ ಕೈ ಮುಗಿದು ಕಳ್ಕೊಳ್ತೀನಿ. ಸತ್ಯವನ್ನರಿರಿ, ಸತ್ಯವನ್ನರಿದು ಏನೋ ತಾವು ಸತ್ಯದ ಬಗ್ಗೆ ನಡೀರಿ. ಸ್ವಾಮಿಗಳಿಗೆ ಇವತ್ತು ರೈತರ ಮೇಲೆ ಪ್ರೀತಿ ಇದೆ, ಕಾಳಜಿ ಇದೆ. ಅಂಥ ಸ್ವಾಮಿಗಳನ್ನ ತಾವು ತಪ್ಪು ದಾರಿಗೆ ತಡಬೇಡಿ, ಅವ್ರ ಮೇಲೆ ಕೆಟ್ಟ ಸಂದೇಶ ರವಾನೆ ಮಾಡಬೇಡಿ ಅಂತೇಳಿ ನಮ್ಮ ಸಹೋದರರು ಕೇಳ್ಬೋದು. ಯಾಕೆ ಸಹೋದರರು ಕೇಳ್ಕೊಳ್ತಂದ್ರೆ ಇವತ್ತು ಊರುಗಳಲ್ಲಿ ಹೋಗಿ ಸ್ವಾಮಿಗಳು ಬರ್ತಾರೆ ಬನ್ನಿ, ಸ್ವಾಮಿಗಳು ನಿಲ್ಸಾಕ್ತಾರೆ, ಸ್ವಾಮಿಗಳು ಸರ್ಕಾರದ ವಿರುದ್ಧವಾಗಿ ನಿಂತುಬಿಡ್ತಾರೆ. ಯಾಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ? ಇವತ್ತು ಸ್ವಾಮಿಗಳು ಏನಾದ್ರು ಹೇಳಿದ್ದಾರೆ ನಿಮಗೆ? ಇವತ್ತು ಸ್ವಾಮಿಗಳೇನು ನೀರಾವರಿ ಪ್ರದೇಶ ಬಿಡಬೇಕು, ಕೃಷಿ ಉಳಿಬೇಕು ಅಂತಕ್ಕಂಥ ಸ್ವಾಮಿಗಳು ಆಶೀರ್ವಾದ ಇದೆ. ಸ್ವಾಮಿಗಳಿಗೆ ರೈತರಲ್ಲಿ ಭೇದ ಭಾವ ತೋರಿಸೋದೇ ಇಲ್ಲ. ಹಾಗಾಗಿ ಈಗಾಗಲೇ ಸಂಸದರು ಕರ್ಕೊಂಡು ಬಂದಿದ್ದೀರಿ, ನಮ್ಮ BJP ಜಿಲ್ಲಾಧ್ಯಕ್ಷ ಕರ್ಕೊಂಡು ಬಂದು ಇವತ್ತು ಇಡೀ ಜಿಲ್ಲೆ ಇಡೀ ರಾಜ್ಯ ನಗುಪಾಟಲಿಗೆ ಕಾರಣವನ್ನು ಮಾಡಿದ್ದಿರ್ತಾವೆ.